ಸಾಮಾನ್ಯ ವರ್ಕ್ಶಾಪ್ ಟೂಲ್ಗಳು ಮತ್ತು ಪವರ್ ಟೂಲ್ಗಳ ನಿರ್ವಹಣೆಯ ಬಗ್ಗೆ ಚರ್ಚೆಯನ್ನು ಮುಂದುವರಿಸೋಣ. ಈ ಅಧಿವೇಶನದ ಕೊನೆಯಲ್ಲಿ ನೀವು ಕೆಳಗಿನ ವಿಷಯಗಳ ಬಗ್ಗೆ ತಿಳಿದುಕೊಳ್ಳುವಿರಿ. ಲಾಕಿಂಗ್ ಸಾಧನಗಳನ್ನು ಬಿಗಿಗೊಳಿಸುವುದನ್ನು ತಿಳಿದುಕೊಳ್ಳಿ. ಫ್ಲೇರ್ ಜಾಯಿಂಟ್ಸ್ ಮತ್ತು ಫಿಟ್ಟಿಂಗ್ಗಳನ್ನು ಮಾಡಲು ತಿಳಿಯಿರಿ. ಈಗ ಅಗತ್ಯವಿರುವ ಟೂಲ್ಗಳು ಮತ್ತು ಉಪಕರಣಗಳು ಏನೆಂದು ನೋಡೋಣ. ಇಂಟರ್ನಲ್ ಮತ್ತು ಎಕ್ಸ್ಟರ್ನಲ್ ಸರ್ಕ್ಯೂಟ್ ಪ್ಲೇಯರ್, ಕಾಂಬಿನೇಷನ್ ಪ್ಲೇಯರ್, ಟ್ಯೂಬ್ ಕಟರ್, ಫ್ಲೇರಿಂಗ್ ಟೂಲ್ ಕಿಟ್, ಅಡ್ಜಸ್ಟಬಲ್ ರಿಂಚ್, ಪ್ರೆಷರ್ ಗೇಜ್ ಯೂನಿಟ್. ಈಗ ಅಗತ್ಯವಿರುವ ಸಾಮಗ್ರಿಗಳು: ಸ್ಲಾಟ್ ನಟ್ಸ್, ರಂಧ್ರವಿರುವ ಬೋಲ್ಟ್ಗಳು, ಸ್ಪ್ಲಿಟ್ ಪಿನ್, ಸರ್ಕ್ಲಿಪ್ಸ್, ವೈರ್ ರಿಂಗ್ ಕ್ಲ್ಯಾಂಪ್, ಹೋಸ್, ತಾಮ್ರ ಹಿತ್ತಾಳೆ ಟ್ಯೂಬ್, ಥ್ರೆಡ್ ಸೀಲ್ ಟೇಪ್, ಫ್ಲೇರ್ ನಟ್, ಹತ್ತಿ ತ್ಯಾಜ್ಯ. ಲಾಕಿಂಗ್ ಸಾಧನಗಳ ಬಿಗಿಗೊಳಿಸುವಿಕೆಯ ಬಗ್ಗೆ ಈಗ ತಿಳಿಯೋಣ. ನಾವು ರಂಧ್ರವಿರುವ ಬೋಲ್ಟ್ ಮತ್ತು ಲಾಕ್ ಮಾಡುವ ಸ್ಲಾಟ್ ಹೊಂದಿರುವ ನಟ್ ಅನ್ನು ತೆಗೆದುಕೊಳ್ಳೋಣ. ಮೊದಲಿಗೆ ನಿಗದಿತ ಟಾರ್ಕ್ನಲ್ಲಿ ನಟ್ ಬಿಗಿಗೊಳಿಸಿ. ನಟ್ ಅನ್ನು ಅತಿಯಾಗಿ ಬಿಗಿಗೊಳಿಸಬೇಡಿ. ಈಗ ಬೋಲ್ಟ್ನ ರಂಧ್ರಗಳು ಮತ್ತು ನಟ್ನ ಸ್ಲಾಟ್ ಜೋಡಣೆಯನ್ನು ಪರಿಶೀಲಿಸಿ. ಎರಡೂ ರಂಧ್ರಗಳು ಗೋಚರಿಸಬೇಕು ಮತ್ತು ಸಂಪೂರ್ಣವಾಗಿ ಜೋಡಿಸಲ್ಪಟ್ಟಿರಬೇಕು. ಜೋಡಿಸದಿದ್ದರೆ ನಟ್ ಅನ್ನು ಸ್ವಲ್ಪ ಬಿಗಿಗೊಳಿಸುವ ಮೂಲಕ ರಂಧ್ರವನ್ನು ಜೋಡಿಸಿ. ಸ್ಪ್ಲಿಟ್ ಪಿನ್ ತೆಗೆದುಕೊಂಡು ಪಿನ್ ಅನ್ನು ಸ್ಲಾಟ್ ಮತ್ತು ರಂಧ್ರದಲ್ಲಿ ಸೇರಿಸಿ. ಆದ್ದರಿಂದ ಲೂಪ್ ವರ್ಟಿಕಲ್ ಪ್ಲೇನ್ನಲ್ಲಿ ಇರುತ್ತದೆ. ತಾಮ್ರದ ಡ್ರಿಫ್ಟ್ ಅಥವಾ ಸುತ್ತಿಗೆಯನ್ನು ಬಳಸಿ ಸ್ಪ್ಲಿಟ್ ಪಿನ್ ಅನ್ನು ಸಂಪೂರ್ಣವಾಗಿ ನಟ್ ಒಳಗೆ ತಳ್ಳಿ. ಈಗ ಪ್ಲೇಯರ್ ಅನ್ನು ಬಳಸಿ ಸ್ಪ್ಲಿಟ್ ಪಿನ್ ಉದ್ದನೆಯ ಭಾಗವನ್ನು ತೆರೆಯಿರಿ ಮತ್ತು ಅದನ್ನು ನಟ್ ಮೇಲೆ ಬಗ್ಗಿಸಿ. ಸರ್ಕ್ಲಿಪ್ ಅಥವಾ ಸ್ನ್ಯಾಪ್ ರಿಂಗ್ನ ಒಳಗೆ ಲಾಕ್ ಮಾಡುವುದು. ಈ ಕೆಲಸವನ್ನು ನಿರ್ವಹಿಸಲು ನಾವು ಇಂಟರ್ನಲ್ ಸರ್ಕ್ಲಿಪ್ ಪ್ಲೇಯರ್ ಅನ್ನು ಬಳಸುತ್ತೇವೆ. ಇದನ್ನು ಬೋರ್ ಗ್ರೂವ್ನಲ್ಲಿ ಇಂಟರ್ನಲ್ ಸರ್ಕ್ಲಿಪ್ ಅನ್ನು ಹೊಂದಿಸಲು ಮತ್ತು ತೆಗೆದುಹಾಕಲು ಬಳಸಲಾಗುತ್ತದೆ. ರಂಧ್ರದ ಮುಖದ ಮೇಲೆ ಸರ್ಕ್ಲಿಪ್ ಅನ್ನು ಹಿಡಿದಿಡಲು ಇಂಟರ್ನಲ್ ಸರ್ಕ್ಲಿಪ್ ಪ್ಲೇಯರ್ ಅನ್ನು ಬಳಸಿ. ಪ್ಲೇಯರ್ನೊಂದಿಗೆ ಸರ್ಕ್ಲಿಪ್ ಅನ್ನು ಒತ್ತಿರಿ, ಆದ್ದರಿಂದ ಸರ್ಕ್ಲಿಪ್ನ ಡಯಾಮೀಟರ್ ಚಿಕ್ಕದಾಗುತ್ತದೆ. ಸರ್ಕ್ಲಿಪ್ ಅನ್ನು ಸೇರಿಸಿ ಮತ್ತು ಕ್ಲಿಪ್ ಗ್ರೂವ್ನಲ್ಲಿ ಚೌಕಾಕಾರವಾಗಿ ಕುಳಿತುಕೊಳ್ಳುತ್ತದೆ ಎಂದು ಖಚಿತಪಡಿಸಿಕೊಳ್ಳಿ. ಸರ್ಕ್ಲಿಪ್ ಅನ್ನು ತಿರುಗಿಸುವ ಮೂಲಕ ಸರಿಯಾಗಿ ಇರಿಸಲಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ. ತಿರುಗಿಸಿದ ನಂತರ ಪ್ಲೇಯರ್ ಅನ್ನು ಹೊರತೆಗೆಯಿರಿ. ಸರ್ಕ್ಲಿಪ್ ಹೊರಗೆ ಲಾಕ್ ಮಾಡುವುದು ಅಥವಾ ಸ್ನ್ಯಾಪ್ ರಿಂಗ್. ಎಕ್ಸ್ಟರ್ನಲ್ ಸರ್ಕ್ಲಿಪ್ ಸಹಾಯದಿಂದ ಹೊರಗಿನ ಸರ್ಕ್ಲಿಪ್ ಶಾಫ್ಟ್ ತುದಿಯನ್ನು ಹಿಡಿದುಕೊಳ್ಳಿ. ಎಕ್ಸ್ಟರ್ನಲ್ ಸರ್ಕ್ಲಿಪ್ ಪ್ಲೇಯರ್ ಅನ್ನು ಒತ್ತಿರಿ. ಇದರಿಂದ ಸರ್ಕ್ಲಿಪ್ ಡಯಾಮೀಟರ್ ಹಿಗ್ಗುತ್ತದೆ. ಈಗ ಸರ್ಕ್ಲಿಪ್ ಅನ್ನು ಸ್ಲೈಡ್ ಮಾಡಿ ಮತ್ತು ಅದನ್ನು ಶಾಫ್ಟ್ ಗ್ರೂವ್ನಲ್ಲಿ ಹೊಂದಿಸಿ. ಸರ್ಕ್ಲಿಪ್ ಗ್ರೂವ್ ಮೇಲೆ ಸರಿಯಾಗಿ ಕುಳಿತುಕೊಂಡಿದೆ ಮತ್ತು ಮುಕ್ತವಾಗಿ ತಿರುಗುತ್ತಿದೆ ಎಂದು ಖಚಿತಪಡಿಸಿಕೊಳ್ಳಿ. ಈಗ ಪ್ಲೇಯರ್ ಅನ್ನು ಹೊರತೆಗೆಯಿರಿ. ಲಾಕ್ ವೈರಿಂಗ್ ಕ್ಲ್ಯಾಂಪ್. ಈ ಕೆಲಸವನ್ನು ನಿರ್ವಹಿಸಲು ನಾವು ಕಾಂಬಿನೇಷನ್ ಪ್ಲೇಯರ್ ಅನ್ನು ಬಳಸುತ್ತೇವೆ. ಹೋಸ್ ಪ್ಲೇಯರ್ ಅನ್ನು ಹೊಂದಿಸಬೇಕಾದ ಹೊರಗಿನ ಮೇಲ್ಮೈಯನ್ನು ಸ್ವಚ್ಛಗೊಳಿಸಿ. ಸುಲಭವಾದ ಅಳವಡಿಕೆಗಾಗಿ ಆರಂಭಿಕ ಹಾಗೂ ಅಂತ್ಯದ ಮೇಲ್ಮೈಯಲ್ಲಿ ಗ್ರೀಸ್ ಅನ್ನು ಹಚ್ಚಬೇಕು. ಈಗ ಪೈಪ್ ಫ್ಲೇರಿಂಗ್ ಮತ್ತು ಕತ್ತರಿಸುವ ಸಾಧನಗಳನ್ನು ಹೇಗೆ ನಿರ್ವಹಿಸುವುದು ಎಂದು ತಿಳಿಯೋಣ. ಪೈಪ್ ಮತ್ತು ಲೋಹದ ಕೊಳವೆಗಳನ್ನು ಕತ್ತರಿಸಲು ಗರಗಸಕ್ಕಿಂತ ಪೈಪ್ ಕಟರ್ ಹೆಚ್ಚು ಉತ್ತಮ ಮತ್ತು ಅನುಕೂಲಕರವಾಗಿದೆ. ಕಟರ್ನಲ್ಲಿ ಇರುವ ಹರಿತವಾದ ಚಕ್ರವು ಕತ್ತರಿಸುವಿಕೆಯನ್ನು ಮಾಡುತ್ತದೆ. ಉಪಕರಣವು ಪೈಪ್ನ ಸುತ್ತಲೂ ತಿರುಗಿದಾಗ ಸ್ಕ್ರೂ ಒತ್ತಡವನ್ನು ಹೆಚ್ಚಿಸುತ್ತದೆ. ಚಕ್ರವನ್ನು ಪೈಪ್ ಮೂಲಕ ಹೆಚ್ಚು ಹೆಚ್ಚು ಆಳವಾಗಿ ತಳ್ಳುತ್ತದೆ ಮತ್ತು ಅಂತಿಮವಾಗಿ ಅದನ್ನು ಕತ್ತರಿಸುತ್ತದೆ. ಈಗ ನಾವು ಪೈಪ್ ಕಟರ್ ಅನ್ನು ಬಳಸಿಕೊಂಡು GI ಪೈಪ್ ಅಥವಾ ಗ್ಯಾಲ್ವನೈಸ್ಡ್ ಕಬ್ಬಿಣದ ಪೈಪ್ ಅನ್ನು ಹೇಗೆ ಕತ್ತರಿಸಬಹುದು ಎಂದು ನೋಡೋಣ. ಅಗತ್ಯವಿರುವ ಉದ್ದದ GI ಪೈಪ್ ತೆಗೆದುಕೊಳ್ಳಿ. ನಾವು ಕತ್ತರಿಸಬೇಕಾದ ಸ್ಥಳದಲ್ಲಿ ಸೀಮೆ ಸುಣ್ಣದಿಂದ ಗುರುತಿಸಿ. ಪೈಪನ್ನು ಪೈಪ್ ವೈಸ್ನಲ್ಲಿ ಹಿಡಿದು ಪೈಪನ್ನು ಬಿಗಿಗೊಳಿಸಿ. GI ಪೈಪ್ನಲ್ಲಿ
ಪೈಪ್ ಕಟರ್ ಅನ್ನು ಸರಿಪಡಿಸಿ ಮತ್ತು ಜಾಕ್ ಸ್ಕ್ರೂ ಅನ್ನು ಬಿಗಿಗೊಳಿಸಿ. ಇದರಿಂದ ಕತ್ತರಿಸುವ ಚಕ್ರವು ಪೈಪ್ಗೆ ತಗಲುತ್ತದೆ. ಕತ್ತರಿಸುವ ಚಕ್ರವು ನಿಖರವಾಗಿ 90 ಡಿಗ್ರಿಯಲ್ಲಿ ಗುರುತಿಸಲಾದ ಸಾಲಿನಲ್ಲಿ ಕುಳಿತಿರುವುದನ್ನು ಖಚಿತಪಡಿಸಿಕೊಳ್ಳಲು ಮಾರ್ಕ್ನಲ್ಲಿ 1 ಅಥವಾ 2 ಬಾರಿ ಕಟರ್ ಅನ್ನು ತಿರುಗಿಸಿ. ಈಗ ಕತ್ತರಿಸುವ ಚಕ್ರಕ್ಕೆ ಒತ್ತಡವನ್ನು ಅನ್ವಯಿಸಲು ಜಾಕ್ ಸ್ಕ್ರೂ ಅನ್ನು ತಿರುಗಿಸಿ ಮತ್ತು ಪೈಪ್ ಸಂಪೂರ್ಣವಾಗಿ ಕತ್ತರಿಸುವವರೆಗೆ ಕಟರ್ ಅನ್ನು ತಿರುಗಿಸುವುದನ್ನು ಮುಂದುವರಿಸಿ. ಪೈಪನ್ನು ಕತ್ತರಿಸಿದಾಗ ಅದು ಬೀಳದಂತೆ ಹಿಡಿದುಕೊಳ್ಳಿ. ನೀವು ಪೂರ್ಣಗೊಳಿಸಿದಾಗ ಪೈಪ್ನ ತುದಿಗಳು ಉತ್ತಮ ಆಕಾರದಲ್ಲಿದೆ ಎಂದು ಖಚಿತಪಡಿಸಿಕೊಳ್ಳಿ. ಈಗ ಫ್ಲೇರ್ ಜಾಯಿಂಟ್ಗಳನ್ನು ಹೇಗೆ ಮಾಡುವುದು ಮತ್ತು ಅವುಗಳನ್ನು ಫ್ಲೇರ್ ಫಿಟ್ಟಿಂಗ್ಗಳೊಂದಿಗೆ ಪರೀಕ್ಷಿಸುವುದು ಹೇಗೆ ಎಂದು ತಿಳಿಯೋಣ. ಟ್ಯೂಬ್ಗಳನ್ನು ಫಿಟ್ಟಿಂಗ್ಗಳಿಗೆ ಸಂಪರ್ಕಿಸುವಾಗ ಟ್ಯೂಬ್ನ ಅಂತ್ಯವನ್ನು ಭುಗಿಲೆತ್ತುವುದು ಮತ್ತು ಹಾವಿ ಬಿಗಿಯಾಗಿ ಸೀಲ್ಗಾಗಿ ಫ್ಲೇರ್ ಅನ್ನು ಹಿಡಿಯಲು ವಿನ್ಯಾಸಗೊಳಿಸಲಾದ ಫಿಟ್ಟಿಂಗ್ಗಳನ್ನು ಬಳಸುವುದು ಸಾಮಾನ್ಯ ಅಭ್ಯಾಸವಾಗಿದೆ. ಫ್ಲೇರ್ಗಳನ್ನು ತಯಾರಿಸಲು ವಿಶೇಷ ಸಾಧನಗಳು ಬಳಸಲಾಗುತ್ತದೆ. ಫ್ಲೇರಿಂಗ್ ಅನ್ನು 2 ವರ್ಗಗಳಾಗಿ ವರ್ಗೀಕರಿಸಲಾಗಿದೆ: ಸಿಂಗಲ್ ಥಿಕ್ನೆಸ್ ಫ್ಲೇರ್, ಡಬಲ್ ಥಿಕ್ನೆಸ್ ಫ್ಲೇರ್. ಪೈಪ್ನ ಒಂದು ತುದಿಯನ್ನು ಕ್ರಮೇಣ ಅಗಲಗೊಳಿಸುವುದನ್ನು ಫ್ಲೇರಿಂಗ್ ಎಂದು ಕರೆಯಲಾಗುತ್ತದೆ. ಉದಾಹರಣೆಗೆ ಬ್ರೇಕ್ ಲೈನ್ ಪೈಪ್ಗಳು, ಇಂಧನ ಪೈಪ್ ಲೈನ್ಗಳು, ಏರ್ ಕಂಡೀಷನರ್ ಪೈಪ್ ಇತ್ಯಾದಿಗಳಲ್ಲಿ ನಾವು ಈ ರೀತಿಯ ಪೈಪನ್ನು ನೋಡಬಹುದು. ಫ್ಲೇರಿಂಗ್ ಮಾಡುವ ಮೊದಲು ಪೈಪ್ ಫ್ಲೇರಿಂಗ್ ಟೂಲ್ ಅನ್ನು ಪರೀಕ್ಷಿಸಿ. ಪೈಪ್ ತುದಿಯನ್ನು ಸ್ಫಟಿಸಲು ಪ್ರಾರಂಭಿಸುವ ಮೊದಲು ಅದು ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ನೀವು ಅರ್ಥ ಮಾಡಿಕೊಂಡಿದ್ದೀರಿ ಎಂದು ಖಚಿತಪಡಿಸಿಕೊಳ್ಳಿ. ಫ್ಲೇರಿಂಗ್ಗೆ ಮೊದಲು ಪೈಪ್ನ ತುದಿಯು ಒರಟು ಅಂಚುಗಳಿಂದ ಮುಕ್ತವಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ. ಈಗ ಫ್ಲೇರಿಂಗ್ ನಟ್ ಅನ್ನು ಪೈಪ್ ಮೇಲೆ ಇರಿಸಿ. ಪೈಪ್ ಹೊಂದಿಕೊಳ್ಳಲು ಫ್ಲೇರಿಂಗ್ ಟೂಲ್ನಲ್ಲಿ ಸರಿಯಾದ ಗಾತ್ರದ ರಂಧ್ರವನ್ನು ಆರಿಸಿ. ಫ್ಲೇರಿಂಗ್ ಬ್ಲಾಕ್ನ ಪ್ರತಿ ತುದಿಯಲ್ಲಿ ನಟ್ಗಳನ್ನು ಬಿಗಿಗೊಳಿಸಿ. ಕೊನೆಗೆ ಎಣ್ಣೆ ಹಾಕಿ ಮತ್ತು ಅದನ್ನು ಪೈಪ್ನ ತುದಿಗೆ ನಿಧಾನವಾಗಿ ತಿರುಗಿಸಿ. ಈಗ ಪೈಪ್ ಕೊನೆಯಲ್ಲಿ ಫ್ಲೇರ್ ರೂಪುಗೊಳ್ಳುತ್ತದೆ. ಬ್ಲಾಕ್ನಿಂದ ಫ್ಲೇರಿಂಗ್ ಬ್ಲಾಕ್ ಮತ್ತು ಫ್ಲೇರಿಂಗ್ ಪೈಪ್ ಅನ್ನು ತಿರುಗಿಸಿ ಮತ್ತು ತೆಗೆದುಹಾಕಿ. ಯಾವುದೇ ಬಿರುಕಿಗಾಗಿ ಫ್ಲೇರ್ ಅನ್ನು ಪರಿಶೀಲಿಸಿ. ಫ್ಲೇರ್ ಸರಿಯಾದ ಗಾತ್ರದಲ್ಲಿದೆ ಎಂದು ಖಚಿತಪಡಿಸಿಕೊಳ್ಳಿ. ಇದು ಕೇವಲ ಫ್ಲೇರ್ ನಟ್ ಒಳಗೆ ಹೊಂದಿಕೊಳ್ಳಬೇಕು. ಅದು ತುಂಬಾ ಸಡಿಲವಾಗಿದ್ದರೆ ಹೊಸ ಫ್ಲೇರ್ ಅನ್ನು ಮಾಡಲು ಮತ್ತೆ ಪುನರಾವರ್ತಿಸಿ. ಜ್ವಾಲೆಯನ್ನು ಲೆಕ್ಕಾಚಾರ ಮಾಡಲು ನಾವು ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳಬಹುದು. ಪೈಪ್ನ ವಿಭಿನ್ನ ಗಾತ್ರಗಳಿಗೆ ಹೊಂದಿಕೊಳ್ಳಲು 5 ರಂಧ್ರಗಳಿವೆ. ಪೈಪ್ 1/4 ಇಂಚ್ 6 mm ಡಯಾಮೀಟರ್ ಹೊಂದಿದ್ದರೆ ಪೈಪನ್ನು ಇರಿಸಿ. ಇದರಿಂದ ಕೊನೆಯಲ್ಲಿ ಫ್ಲೇರಿಂಗ್ ಬ್ಲಾಕ್ನ ಮೇಲ್ಭಾಗದಲ್ಲಿ ಕನಿಷ್ಠ 2 ಮಿಲಿಮೀಟರ್ ಇರುತ್ತದೆ. ಈ ದೂರವನ್ನು ಪೈಪ್ ಡಯಾಮೀಟರ್ ಅನ್ನು 3 ರಿಂದ ಭಾಗಿಸಿ ಎಂದು ಲೆಕ್ಕ ಹಾಕಲಾಗುತ್ತದೆ. ಈ ಸಂದರ್ಭದಲ್ಲಿ 6 mm ಅನ್ನು 6/3 ಮಾಡಿದಾಗ 2 mm ನಿಂದ ಭಾಗಿಸಲಾಗಿದೆ. ಈಗ ನಾವು ಫ್ಲೇರ್ ಫಿಟ್ಟಿಂಗ್ಗಳ ಜೋಡಣೆಯ ಬಗ್ಗೆ ಕಲಿಯೋಣ. ಥ್ರೆಡ್ ಸೀಲಿಂಗ್ ಪೈಪ್ ಅನ್ನು ಹಾಕಿ. ಫ್ಲೇರ್ ನಟ್ ಅನ್ನು ಹಿಂದಕ್ಕೆ ತಳ್ಳಿರಿ ಮತ್ತು ಫ್ಲೇರ್ ಟ್ಯೂಬ್ ಅನ್ನು ಫಿಟ್ಟಿಂಗ್ ಮೇಲೆ ಇರಿಸಿ. ಹೊಂದಾಣಿಕೆ ರಿಂಚ್ ಅಥವಾ ಸೂಕ್ತವಾದ ಡಬಲ್ ಎಂಡೆಡ್ ಸ್ಪ್ಯಾನರ್ ಅನ್ನು ಬಳಸಿಕೊಂಡು ಫ್ಲೇರ್ ನಟ್ ಅನ್ನು ಬಿಗಿಗೊಳಿಸಿ. ನಟ್ ಅನ್ನು ಹೆಚ್ಚು ತಿರುಗಿಸಬೇಡಿ. ಫ್ಲೇರ್ ಬಿರುಕು ಅಥವಾ ಮುರಿಯುವ ಸಾಧ್ಯತೆ ಇರುತ್ತದೆ. ಫ್ಲೇರ್ ನಟ್ನೊಂದಿಗೆ ಟ್ಯೂಬ್ನ ಒಂದು ತುದಿಯನ್ನು ಸಿಲಿಂಡರಿಗೆ ಬಿಗಿಗೊಳಿಸಿ. ಟ್ಯೂಬ್ನ ಇನ್ನೊಂದು ತುದಿಯಲ್ಲಿ ಪ್ರೆಷರ್ ಗೇಜ್ ಅನ್ನು ಫ್ಲೇರ್ ನಟ್ನೊಂದಿಗೆ ಜೋಡಿಸಿ. ಯಾವುದೇ ಸೋರಿಕೆಯನ್ನು ಪರಿಶೀಲಿಸಿ. ಯಾವುದೇ ಬಬಲ್ ಇದೆಯೇ ಎಂದು ಪರಿಶೀಲಿಸಲು ಸೋಪ್ ದ್ರಾವಣವನ್ನು ಬಳಸಿ. ಯಾವುದೇ ಸೋರಿಕೆ ಇಲ್ಲದಿದ್ದರೆ ಪ್ರೆಷರ್ ಗೇಜ್ನಲ್ಲಿ ಒತ್ತಡವು ಒಂದೇ ಆಗಿರುತ್ತದೆ. ಇಲ್ಲದಿದ್ದರೆ ಅದು ಕಡಿಮೆಯಾಗುತ್ತಾ ಹೋಗುತ್ತದೆ. ನಂತರ ನೀವು ನಟ್ಟನ್ನು ಬಿಗಿಗೊಳಿಸಬೇಕಾಗುತ್ತದೆ. ಸಾಮಾನ್ಯ ವರ್ಕ್ಶಾಪ್ ಟೂಲ್ಗಳು ಮತ್ತು ಪವರ್ ಟೂಲ್ಗಳ ನಿರ್ವಹಣೆಯ ಕುರಿತು ಈ ಸೆಷನ್ನ ಸಾರಾಂಶವನ್ನು ತಿಳಿಯೋಣ. ಲಾಕ್ ಮಾಡುವ ಉಪಕರಣಗಳನ್ನು ಬಿಗಿಗೊಳಿಸುವುದು, ಫ್ಲೇರ್ ಜಾಯಿಂಟ್ಗಳು ಮತ್ತು ಫಿಟ್ಟಿಂಗ್ಗಳನ್ನು ಮಾಡುವುದು, ಫ್ಲೇರ್ ಫಿಟ್ಟಿಂಗ್ ಮತ್ತು ಕತ್ತರಿಸುವ ಉಪಕರಣಗಳನ್ನು ನಿರ್ವಹಿಸುವುದು ಮತ್ತು ಫ್ಲೇರ್ ಫಿಟ್ಟಿಂಗ್ಗಳ ಜೋಡಣೆಯ ಬಗ್ಗೆ ಮುಂತಾದ ವಿವಿಧ ವಿಷಯಗಳನ್ನು ತಿಳಿದುಕೊಂಡಿದ್ದೇವೆ. ಸರಿಯಾದ ನಿರ್ವಹಣೆ ಮತ್ತು ನಿರ್ವಹಣೆಗಾಗಿ ಇಂಟರ್ನಲ್ ಮತ್ತು ಎಕ್ಸ್ಟರ್ನಲ್ ಸರ್ಕ್ಲಿಪ್ ಲೇಯರ್,
ಪೈಪ್ ಕಟ್ಟರ್ ಮತ್ತು ಫ್ಲೇರ್ ನಟ್ ರಿಂಚ್ ನಂತಹ ನಿರ್ದಿಷ್ಟ ಸಾಧನಗಳ ಬಳಕೆ. ಫ್ಲೇರಿಂಗ್ ಎನ್ನುವುದು ಹಾವಿ ಬಿಗಿಯಾದ ಸೀಲ್ಗಾಗಿ ಫ್ಲೇರ್ ಫಿಟ್ಟಿಂಗ್ನೊಂದಿಗೆ ಸುರಕ್ಷಿತ ಸಂಪರ್ಕವನ್ನು ರಚಿಸಲು ಪೈಪ್ನ ಒಂದು ತುದಿಯನ್ನು ವಿಸ್ತರಿಸುವ ಪ್ರಕ್ರಿಯೆಯಾಗಿದೆ ಎಂದು ತಿಳಿದುಕೊಂಡಿದ್ದೇವೆ.